ಮಾರ್ಚ್ 8ರಂದು ಪಾಂಡವಪುರದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದ್ದು, ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಂಡು ರಾಜಿ ಮಾಡಿಕೊಳ್ಳಬೇಕು ಎಂದು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್. ಮಹೇಶ್ ರವರು ತಿಳಿಸಿದರು. ಕೋರ್ಟ್ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸದರಿ ಲೋಕ ಅದಾಲತ್ ನಲ್ಲಿ ವಿವಿಧ ಪ್ರಕರಣಗಳು ಸೇರಿ ಒಟ್ಟು 934 ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗುವುದು. ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮತ್ತು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಸಲು ಇಚ್ಛಿಸಿದ್ದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವೆಗಳ ಸಮಿತಿಗೆ ಅಥವಾ ಖುದ್ದು ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬಹುದು ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎನ್. ಬಾಬುರವರು, ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿ. ಪಾರ್ವತಮ್ಮ ರವರು, ಹೆಚ್ಚುವರಿ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆ. ಎನ್. ಕಿಶೋರ್ ಕುಮಾರ್ ರವರು ಹಾಗೂ ಪದ್ಮರವರು, ವಕೀಲರ ಸಂಘದ ಅಧ್ಯಕ್ಷ ಕೆ. ಕಾಳೇಗೌಡ ಇದ್ದರು. ರಾಜಿ ಆಗ್ತದೆ ಅಂತೇಳಿ ನಾವು ಗುರುತಿಸಿದ್ದೀವಿ. ಮತ್ತು 17 MMRD ಪ್ರಕರಣಗಳು, LIC 12 ಪ್ರಕರಣಗಳು, ವಿಭಾಗದ ದಾವೆಯ 15 ಪ್ರಕರಣಗಳು, ಇತರೆ ಸಿವಿಲ್ ಪ್ರಕರಣಗಳು 125, ನಿರ್ದಿಷ್ಟ ಪರಿಹಾರಕ್ಕಾಗಿ ದಾವೆ ಹಾಕಿರೋದು 185, ಕ್ರಿಮಿನಲ್ ಪ್ರಕರಣಗಳು ರಾಜಿ ಆಗುವಂಥದ್ದು 25 ಮತ್ತು ಚೆಕ್ ಬೌನ್ಸ್ ಪ್ರಕರಣಗಳು 310. ಒಟ್ಟು 934 ಪ್ರಕರಣಗಳನ್ನು ನಾವು 8/3/2025ಕ್ಕೆ ರಾಜಿಯಾಗಿ ತಗೊಳ್ತಾ ಇದ್ದೀವಿ. ಈ ಪಂಚಾಯಿತಿಗಳಲ್ಲಿ ಮತ್ತು ಪುರಸಭೆಯಲ್ಲಿ ನೀರಿನ ಬಿಲ್ ಪಾವತಿ ಮಾಡಬೇಕು, ಮತ್ತು ಟೆಲಿಫೋನ್ ಬಿಲ್ಗಳು ಬಾಕಿ ಇದ್ದಂಥದ್ದು ಕ್ಲಿಯರ್ ಆಗಬೇಕು, ಮತ್ತು ಸಣ್ಣ ಪುಟ್ಟ ಬ್ಯಾಂಕ್ ಸಾಲ ವಸೂಲಾತಿಗಾಗಿ ಹಾಕಿದಂಥ ಪ್ರಕರಣಗಳು ಹಾಗೂ ಇರುವಂಥ ನಮ್ಮ ಕೋರ್ಟ್ಗಳಿರುವಂಥ ಎಲ್ಲ ರಾಜಿ ಆಗುವಂಥ ಪ್ರಕರಣಗಳನ್ನು ನಾವು ಲೋಕದಲ್ಲಿ ತೆಗೆದುಕೊಂಡು ರಾಜಿ ಮಾಡೋ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನೀವು ಇದ್ರ ಬಗ್ಗೆ ನಮಗೆ ವ್ಯಾಪಕ ಪ್ರಚಾರ ಕೊಟ್ಟು ಎಲ್ಲರಿಗೂ ನಮ್ಮ ಪಾಂಡವಪುರ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸಾರ್ವಜನಿಕರಿಗೂ, ಕೃಷಿಗಾರರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಆ ಎಲ್ಲ ಪ್ರಕರಣಗಳಲ್ಲಿ ಅವರು ರಾಜಿ ಮಾಡಿಕೊಂಡು ಒಂದು ಮನಸ್ಸನ್ನು ಅವರು ತೋರಿಸುವ ರೀತಿ ನಾವು ಒಂದು ಪ್ರಕಟಣೆ ಕೊಟ್ಟು ಸಹಕಾರ ನೀಡಬೇಕು ಅಂತೇಳಿ ನಾನು ತಮ್ಮನ್ನು ಕೇಳಬೇಕು. ವಿಶೇಷ ನೋಟಿಸ್ ಕೊಡ್ತೀವಿ. ಆಯಾ ನೋಟಿಸ್ ಮೇಲೆ ಬಂದು ಹಾಜರಾದಾಗ ಅವತ್ತು ನಾವು ಲೋಕದಲ್ಲಿ ಕಸ್ಟಡಿ ತೊಗೊಳೋದಾಗಲಿ ರಿಮೈಂಡ್ ಮಾಡೋದಾಗಲಿ ಯಾವುದು ಮಾಡಲ್ಲ. ಹಾಗಾಗಿ ಯಾವುದೇ ಆಮೇಲೆ ಇನ್ನೊಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ರಾಜಿ ಆಗುವಂಥ ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿ ಹಾಜರಾತಿ ನಮಗೇನು ಬೇಕಾಗಿದೆ. ದೂರದಾರ ಬಂದು ನಾನು ಈ ಕೇಸನ್ನ ರಾಜಿ ಮಾಡ್ಕೊಳ್ತೀನಿ, ನಾನು ಈ ಕೇಸನ್ನ ಮುಗಿಸಿ ಅಂತ ಕೇಳಿದ್ರೆ ನಾವು ರಾಜಿ ಮಾಡ್ತೀವಿ. ಆರೋಪಿ ಪ್ರೆಸೆನ್ಸ್ನ ನಾವು ಇನ್ಸಿಸ್ಟ್ ಮಾಡೋದಿಲ್ಲ. ಹಾಗಾಗಿ ಆರೋಪಿ ಬರದೇ ಇದ್ದರೂ ಕೂಡ ನಮಗೆ ದೂರದಾರ ಬಂದು ನಾವು ಕೇಸ್ ಮುಗಿಸ್ಕೊಳ್ತೀವಿ ಅಂತೇಳಿ ನಮ್ಮ ಮುಂದೆ ಅರ್ಜಿ ಕೊಟ್ಟರೆ ಆ ಕೇಸನ್ನ ನಾವು ಮುಗಿಸ್ತೀವಿ. ನಾವು ಮುಗಿಸ್ಕೊಳ್ತೀವಿ. ಈವನ್ ಆರೋಪಿ ಬರದೇ ಇದ್ರೂ ತೊಂದರೆ ಇದೆ. ಸರಿ, ಹಿಂದೇನಂತ ಲಾಸ್ಟು ಲೋಕದಲ್ಲಿ ನಮ್ಮ 14/12/2014 2024 ನಡೆದಿತ್ತು. ಒಟ್ಟು 6,908 ಪ್ರಕರಣಗಳು ನಮ್ಮೆಲ್ಲ 5 ಕೋರ್ಟ್ಗಳಲ್ಲಿ ಬಾಕಿ ಇತ್ತು. ಅವುಗಳಲ್ಲಿ ಸುಮಾರು 230 ಪ್ರಕರಣಗಳನ್ನು ರಾಜಿ ಮಾಡಿದ್ವಿ. ಆಮೇಲೆ ಒಟ್ಟು ವ್ಯಾಜ್ಯ ಪೂರ್ವ ಪ್ರಕರಣಗಳು 5,186 ಪ್ರಕರಣಗಳನ್ನು ನಾವು ಮುಗಿಸಿದ್ದೀವಿ. ಇಂದಿನ ಲೋಕದಲ್ಲಿ ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂದರೆ ಕೋರ್ಟಲ್ಲಿ ಅದಿನ್ನೂ ವ್ಯಾಜ್ಯ ಕೂಡಿರಲ್ಲ. ಕೂಡೋದಕ್ಕೆ ಮುಂಚೆನೇ ಯಾರಾದರೂ ಉಭಯ ಪಕ್ಷಗಳ ಪೈಕಿ ಯಾರಾದರೂ ನಮಗೆ ಮನವಿ ಕೊಟ್ಟರೆ ಆ ಮನವಿ ಆದ ಮೇಲೆ ನಾವು ಎದುರು ಪಾರ್ಟಿಗೆ ನೋಟಿಸ್ ಕೊಟ್ಟು ಅವರು ಏನಾದರೂ ರಾಜಿ ಆಗೋ ಸಾಧ್ಯತೆ ಇದೆಯಾ ಅನ್ನೋದು ನಾವು ಸಂಧಾನ ಮಾಡಿ ರಾಜಿ ಮಾಡಿ ಮುಗಿಸುವಂಥ ವ್ಯಾಜ್ಯ ಪೂರ್ವ ಪ್ರಕರಣಗಳು, ಅವನ್ನ ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂತೇಳಿ ನಾವು ತೋರಿಸ್ತಾ ಇದ್ದೀವಿ. ಅಂಥ ಪ್ರಕರಣಗಳು 5,186 ಪ್ರಕರಣಗಳು ಮುಗಿದಿದೆ. ಅದು ಕರೆಂಟ್ ಬಿಲ್ ಬಾಕಿ ಇದ್ದಿದ್ದಿರ್ಬೋದು, ನೀರಿನ ಬಿಲ್ ಬಾಕಿ ಇದ್ದಿದ್ದಿರ್ಬೋದು, ಖಾತೆ ಮಾಡಿಕೊಡದೇ ಇರ್ಬೋದು, ಬೇರೆ ಏನಾದರೂ ಅಧಿಕಾರಿಗಳಿಂದ ಕೆಲಸ ಆಗದೇ ಇರುವಂಥ ಪ್ರಕರಣಗಳಿರ್ಬೋದು, ಅಂಥದ್ದೆಲ್ಲ ಅದಕ್ಕೆ ಒಳಪಡ್ತದೆ. ಕಾನೂನು ಕಾರ್ಯಕ್ರಮಗಳು ಮಾಡ್ತಾರೆ. ಅದರ ಜೊತೆಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಯುವಂಥ ಗ್ರಾಮ ಸಭೆಗಳು, ಅಲ್ಲಿ ನಡೆಯೋ ಕಾರ್ಯಕ್ರಮಗಳು ಅಂದರೆ ಜನಗಳಿಗೆ ಈ ಥರ ಕಾರ್ಯಕ್ರಮಗಳು ಕೊಡ್ತಾರೆ ಅಂತ ಮಾಹಿತಿ ಜೊತೆ ನೀವು ಹೋಗಿ ಸಾರ್ವಜನಿಕರು ಸದ್ಬಳಕೆ ಮಾಡ್ಕೊಳ್ಳಿ ಅನ್ನೋ ಅರಿವು ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ. ಅದನ್ನು ಈಗ ನಾವು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ನಾವು ಈಗ ಅದಕ್ಕಾಗಿ ಒಂದು ಪ್ರಚಾರಕ್ಕಾಗಿ ಒಂದು ವಾಹನ ಇಟ್ಟು ಪ್ರತಿದಿನ ಪ್ರಚಾರ ಆಗ್ತಾ ಇದೆ. ಮತ್ತು ನಾವು ಎಲ್ಲ ಅಧಿಕಾರಿಗಳನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ಅಧಿಕಾರಿಗಳು ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾವು ತಾಲೂಕು ಮಟ್ಟದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರೆದು ನಾವು ಲೋಕದ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದೀವಿ. ಅವರು ಇಂಟರ್ನಲ್ ಅವರ ಅಧಿಕಾರಿ
ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಅದೇ ಎಲ್ಲ ಕಡೆನೂ ಆಗ್ತಿದೆ. ಈಗ ನಮ್ಮ ಈ ಪಿ ಡಿ ಒಗಳೆಲ್ಲ ಇಒ ನಾವು ಇಒ ಆಫೀಸಲ್ಲೇ ನಾವು ಬ್ಯಾನರ್ ಹಾಕ್ತೀವಿ, ಮತ್ತು ತಹಸೀಲ್ದಾರ್ ಆಫೀಸಲ್ಲಿ ಬ್ಯಾನರ್ ಹಾಕ್ತೀವಿ. ನಮ್ಮ ವಕೀಲರು ಅಲ್ಲಿ ಕೆಲಸನೂ ಮಾಡ್ತಾರೆ. ಅಲ್ಲಿ ನಮ್ಮ ವಕೀಲರನ್ನ ನಾವು ಕೂರಿಸಿರ್ತೀವಿ, ಪ್ಯಾನಲ್ ಅಡ್ವೊಕೇಟ್ ಅಂತ ಕೂರಿಸಿದ್ದೀವಿ. ಅವರು ಅಲ್ಲಿ ಬಂದಂಥ ಸಾರ್ವಜನಿಕರಿಗೆ ಕಾನೂನು ಸಲಹೆ ನೆರವು ಎಲ್ಲ ಕೊಡ್ತಾ ಇರ್ತಾರೆ. ಅವಾಗೂ ಕೂಡ ಅವ್ರಿಗೆ ಪ್ರಚಾರ ಆಗ್ತದೆ. ಮೇಯ್ನು ನಾವು ತಾಲೂಕು ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಪ್ರಚಾರ ಕೊಟ್ಟು ಅವ್ರಿಗೆ ಅರಿವು ಮೂಡಿಸಿರೋದ್ರಿಂದ ಅವರು ಅವರ ಕೈ ಕೆಳಗೆ ಮಾಡುವಂಥ ಅಧಿಕಾರಿಗಳಿಗೆ ಅವರು ಮಾಹಿತಿ ಕೊಟ್ಟು ಸಹಕಾರ ಕೊಡ್ತಾ ಇದ್ದಾರೆ. ಈಗಾಗಲೇ ಲೋಕ ಅದಾಲತ್ನಲ್ಲಿ ಅದೇ ರೀತಿ ಅಧಿಕಾರಿಗಳು ಸಹಕಾರ ಕೊಡೋದ್ರಿಂದ ಪ್ರತಿಯೊಂದು ಲೋಕ ಅದಾಲತ್ನಲ್ಲೂ ನಾವು ಯಶಸ್ವಿ ಕಾಣ್ತಾ ಇದ್ದೀವಿ. ಹಿಂದೆ ಪಂಚಾಯತಿ ವಾರು ಹೋಯ್ತಿದ್ರು ಸರ್, ಅರಿವು ಮೂಡಿಸ್ತಾಯಿದ್ರು. ಆಗ ಈ ಥರ ಒಂದು 6 ಮಂತ್ಸಿಂದನೂ ಎವ್ರಿ ಏನು ಅದಾಲತ್ ಡೇಟ್ ಬರುತ್ತೋ ಆ ಡೇಟಿಗೆ ನಾವು ಇವಾಗ ಲೆಟ್ರ್ ಹಾಕಿದ್ರೆ ಪಿ ಡಿ ಒಯಿಂದ ಬ್ಯಾನರ್ ಆದರೆ ನಮ್ಗೆ ರಿಪೋರ್ಟ್ ಕಳಿಸ್ತಾರೆ. ಈಗ ಎವ್ರಿ ಡೇಟ್ ಚೇಂಜ್ ಆದಂಗೆಲ್ಲ ಅದಾಲತ್ ಡೇಟನ್ನು ನಾವು ಅಲ್ಲಿ ದೊಡ್ಡದಾಗಿ ಏನು ಪಂಚಾಯತ್ ಆಫೀಸ್ ಇದೆ ಅಲ್ಲಿ ಮತ್ತು ಇಒ ಆಫೀಸು, ತಹಸೀಲ್ದಾರ್ ಆಫೀಸು, ಚೀಫ್ ಆಫೀಸರು ಮತ್ತು ಬಸ್ ಸ್ಟ್ಯಾಂಡ್ ಇಷ್ಟು ಕಡೆ ನಮಗೆ ಡೈರೆಕ್ಷನಿಂದ ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲ ಜನತೆಗೆ ಗೊತ್ತಾಗ್ತದೆ. ಹಿಂದೆ ಬಸ್ ಬರ್ತಿತ್ತಲ್ಲ, ಬಸ್ ಬಂದು ಪ್ರಚಾರ ಮಾಡ್ತಿತ್ತಲ್ಲ, ಅದನ್ನು ಓಕೆ. ಅದು ಸಂಸ್ಥೆಗೆ ಪ್ರತಿ ಹಳ್ಳಿಯಲ್ಲಿ ಅದೇ ಸರ್, ಹಿಂದೆ ಅದೇ ಪಂಚಾಯತಿ ವಾರ ಹೋಗಿ ಎಲ್ಲ ಬರೋರು ವಕೀಲರು ಅದ್ರ ಸಬ್ಜೆಕ್ಟ್ ಬಗ್ಗೆನೂ ವಿಚಾರ ಮಾಡ್ತಾರೆ. ಪ್ರಚಾರ ಬಸ್ಸಲ್ಲಿ ಬಂದು 3 ದಿವಸ ಈಗ ಮೊದಲು ನ್ಯಾಯಾಲಯದಲ್ಲಿ ಬಳಸ್ಕೊಡ್ತಾ ಇದ್ರು. ಅದು ಒಂದು ದಿನವೂ ಇರ್ತಾ ಇರಲಿಲ್ಲ. ಪ್ರತಿ ಒಂದೊಂದು ತಾಲೂಕಿಗೂ 4 ದಿವಸ ಅಂತ ಕೊಟ್ಟಿದ್ರು. ಪ್ರತಿ ಎಂಟೈರು ಸ್ಟೇಟ್ಗೆ ಓಡಾಡ್ತಾ ಇದ್ರು. ಒಂದಿನೂ ನಿಲ್ಲಕ್ಕಿಲ್ಲ. ಈಗ ಫಸ್ಟು ಎಲ್ಲಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬರೋದು ಒಂದಾದ್ಮೇಲೆ 4 ದಿವಸ ಹೋಗ್ಬೇಕಾಯ್ತು. ಈಗ ಅದೇನು ಸದ್ಯಕ್ಕೆ ಬಸ್ಸು ಬರ್ತಾ ಇದೆ. ಏನು ಕಾರಣ ಅಂತ ನಮಗೂ ಮಾಹಿತಿ ಇಲ್ಲ. ಅದು 4 ದಿನ ಬಂದಾಗ ಪ್ರತಿಯೊಂದು ತಾಲೂಕು ಆಫೀಸರ್ಸು, ಅಂದರೆ ನಾವು ಜುಡಿಷಿಯಲ್ ಆಫೀಸರ್ಸು ಮತ್ತು ಅಡ್ವೊಕೇಟ್ಸ್ನ ಮತ್ತು ಅಧಿಕಾರಿಗಳನ್ನ ನಾವು ಒಂದು ಕೋಆರ್ಡಿನೇಟ್ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಗೂ ನೆರವು ಬೇಕಾದಂಥ ಸ್ಥಳಗಳಿಗೆ ನಾವು ಹೋಗಿ ಪ್ರಚಾರ ಮಾಡಿ ಕಾನೂನು ಅರಿವು ಕೊಟ್ಟು ಬರ್ತಾ ಇದ್ದೀವಿ. ಆ ವ್ಯವಸ್ಥೆ ಈಗ ಟೆಂಪರರಿ ಮುಗಿದಿದೆ. ಏಕೆ ಅನ್ನೋದು ನಮಗೂ ಮಾಹಿತಿ ಅದು ಇಲ್ಲ ಇದೆ. ಅಟ್ ಪ್ರೆಸೆಂಟ್ ವರ್ಕ್ ಆಗ್ತಾ ಇದೆ. ಅದಿದ್ದರೆ ಅನುಕೂಲ ಆಯಿತು ಸರ್. ಏಕೆಂದರೆ ಎಲ್ಲ ಬಂದು ಆ ಸಬ್ಜೆಕ್ಟ್ ಬಗ್ಗೆ ಅರಿವು ಮೂಡಿಸ್ತಿದ್ರು. ಈಗ ನಾವು ಕಂಪಲ್ಸರಿ ಮಾಡ್ತಾನೆ ಇದ್ದೀವಿ. ಕಾನೂನು ಸೇವಾ ಪ್ರಾಧಿಕಾರದಿಂದ ಒಂದೊಂದು ಪಂಚಾಯಿತಿಗೆ ಮಿನಿಮಮ್ ಒಂದು ಪ್ರೋಗ್ರಾಮ್ ಅಂತ ಒಂದು ತಿಂಗಳಿಗೆ ಇದ್ದೇ ಇರುತ್ತೆ. 5 ಜನ ಆಫೀಸರಲ್ಲಿ ಒಬ್ಬರು ಹೋಗಬೇಕು. ಒಂದು ಪಂಚಾಯಿತಿ ಲೆವೆಲ್ಲು, ಹಳ್ಳಿ ಲೆವೆಲ್ಲು ಆ ಕಾರ್ಯಕ್ರಮ ನಡೀತಾನೆ ಇದೆ. ರಥ ಒಂದಿಲ್ಲ, ಏನು ರಥ ಬರ್ತಾ ಇದ್ದ ವರ್ಷ ಅದೊಂದಿಲ್ಲ, ಬಟ್ ಆ ಕಾರ್ಯಕ್ರಮಗಳು ಹಳ್ಳಿ ಬಗ್ಗೆ ನಡೀತಾನೆ ಇದೆ. ಅದು ತಿಂಗಳಿಗೆ ನಡೀತದಲ್ಲ ಸರ್, ಅದ್ರ ಬಗ್ಗೆ ವಿಚಾರ ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಅದೇ ನಮಗೆ ನಡೀತಾ ಇದೆ ಅಂತಲೇ ಗೊತ್ತಿರಲಿಲ್ಲ. ಅದ್ರ ಮಾಹಿತಿ ಏನಾದ್ರು ಹೇಳಿದಾಗ ನಾವು ಆವಾಗ ನಿಮ್ಗೊಂದು ಕಾಪಿ ಈಗ ನಾಳೆ ಪ್ರೋಗ್ರಾಮ್ ಇದೆ ಅಂತ ಮುಂಚಿತ ಕಾನೂನು ಅದು ಕಾರ್ಯಕ್ರಮ ನಡೀತಾನೆ ಇದೆ. ಈಗ ನಾವು ಈಗ ಮೊನ್ನೆ ಮೊದಲು ಮಂತ್ರಿ ನಾವು ಮೊದಲು ನಾವೇ ಕಾರ್ಯಕ್ರಮ ಮಾಡಿ ಜನರಿಗೆ ಆ ಕಡೆ ಬಂದು ಅವಾಗ ನಾವು ಎಲ್ಲ ನ್ಯಾಯಾಲಯದಿಂದಲೂ ನೋಟಿಸ್ ಕೊಡ್ತೀವಿ. ಅಂದರೆ ಆ ನೋಟಿಸು NBW ಥರ ಅಲ್ಲ, ವಾರೆಂಟ್ ಥರ ಅಲ್ಲ. ಅದು ನ್ಯಾಯಾಲಯಕ್ಕೆ ಬನ್ನಿ ಅಂತಲ್ಲ, ಲೋಕ ಅದಾಲತ್ಗೆ ಬನ್ನಿ ಅಂತ. ಈಗ ಅಕ್ಯೂಸ್ಡ್ ಇರ್ತಾರೆ, ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ಚೆಕ್ ಬೌನ್ಸಲ್ಲಿ. ಅಂದರೆ ಆ ನೋಟಿಸಿಗೆ ಬಂದರೆ ಅವ್ರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಂದಲ್ಲಿ ರಾಜಿ ಮಾಡ್ಕೋಬೋದು ಅಥವಾ ನೆಕ್ಸ್ಟ್ ಡೇಟ್ ಏನಿಗೆ ಬೇಲು ತಗೋಬೋದು. ಇದೊಂದು ಅವ್ರಿಗೆ ತಿಳುವಳಿಕೆಯಾಗಿ ಒಂದು ಪ್ರಚಾರ ಮಾಡಿದ್ರೆ ಸರಿ ಹೋಗುತ್ತೆ. ಅವ್ರಿಗೇನಾಗುತ್ತೆ ಅಂದರೆ 138